ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಧನಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನ ಕೂರಿಸಬೇಕು, ಹಾಗೆ ಮಹಾಲಕ್ಷ್ಮಿ ಆಚರಣೆಯ ಫಲಾಫಲಗಳೇನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳೇ ನಮಸ್ಕಾರ. ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಮನಸಕ್ಕಾಮಮಾಕೋತಿಂ ವಾಚಸ್ಸತ್ಯಮಶೀಮಹಿ ಪಶೂನಾಂ ರೂಪಮನ್ಯಸ್ಯ ಮಹಿಶ್ರೀ ಶ್ರಿಯತಾಂ ಸಹ ಕರ್ದಮೇನ ಪ್ರಜಾಭೂತ ಮಹಿ ಸಂಭವ ಕರ್ದಮ ಶ್ರಿಯಂ ವಾ ಸಯಮೇ ಕುಲೆ ಮಾತರಂ ಪದ್ಮಮಾಲಿನಿಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ. ಗುರುಗಳ, ಕಾರ್ಯಕ್ರಮದ ಮೊದಲಿಗೆ ಈ ವಾರ ದೀಪಾವಳಿ ಹಬ್ಬ ಬಂದಿದೆ. ದ್ವಾದಶ ರಾಶಿಗಳ ವಾರ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ವಾರ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಯತ್ನ ಕಾರ್ಯಗಳಲ್ಲಿ ಜಯ, ಆದರೆ ಶತ್ರುಗಳ ಕಾಟ ಇರ್ತಕ್ಕಂಥದ್ದು. ಸ್ವಲ್ಪ ಯೋಚನೆ ಮಾಡಿ ವಾರವನ್ನು ಕಳೀತಕ್ಕಂಥದ್ದು ತುಂಬ ಉತ್ತಮ. ದಾಂಪತ್ಯದಲ್ಲಿ ಪ್ರೀತಿ ಸಮಾಗಮವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಮಾಜದಲ್ಲಿ ಗೌರವ, ವ್ಯಾಪಾರಿಗಳಿಗೆ ಅಧಿಕವಾದ ಲಾಭ, ಆದರೆ ಮಾನಸಿಕವಾಗಿ ನೆಮ್ಮದಿ, ನಾನಾ ವಿಚಾರಗಳಲ್ಲಿ ಆಸಕ್ತಿ, ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ಸುಂದರಕಾಂಡ ಪಾರಾಯಣವನ್ನ ಮಾಡಿ, ಆಂಜನೇಯನಿಗೆ ನಾಟಿ ತುಳಸಿಯಿಂದ ಅರ್ಚನೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸ್ತ್ರೀಯರಿಗೆ ಬಹಳಷ್ಟು ಲಾಭ, ಅವಿವಾಹಿತರಿಗೆ ವಿವಾಹ ಯೋಗ, ಭೂ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ. ವಾಹನ ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಮಿತ್ರರಲ್ಲಿ ಆತ್ಮೀಯತೆ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಆದರೆ ಮಕ್ಕಳಿಂದ ಸ್ವಲ್ಪ ದುಃಖಗಳನ್ನ ಈ ವಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸಾಲ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಕೂಡ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಹಾಕಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಅಧಿಕ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಗುಪ್ತಾಂಗ ರೋಗ ಬಾಧೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿ ಅಲ್ಪ ಲಾಭ, ಕೆಟ್ಟ ಕಾರ್ಯಗಳಿಗೆ ಪ್ರಚೋದನೆ ನೀಡ್ತಕ್ಕಂಥ ಬುದ್ಧಿಶಕ್ತಿ ಆಗತ್ತೆ. ಆದರೆ ನಿಮ್ಮ ಒಂದು ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡಿ, ಜಾಗರೂಕತೆಯನ್ನು ವಹಿಸಿ. ಜೊತೆಗೆ ಅಮೋಘ ಪ್ರತಿಭೆಯನ್ನ ಈ ವಾರದಲ್ಲಿ ತೋರಿಸ್ತಕ್ಕಂಥ ಸಾಧ್ಯತೆಗಳಿದೆ. ಚೋರಾಗ್ನಿ ಭೀತಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡಿ, ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅನಿರೀಕ್ಷಿತ ಖರ್ಚು ಬರ್ತಕ್ಕಂಥದ್ದು ಸಾಧ್ಯತೆ. ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ದ್ರವ್ಯ ಲಾಭ, ಋಣ ವಿಮೋಚನೆಯನ್ನ ಮಾಡ್ಕೊಳ್ತಕ್ಕಂಥ ಒಂದು ವಾರವಾಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಪಾಲುದಾರಿಕೆಯಲ್ಲಿ ಲಾಭ, ದೈವಾನುಗ್ರಹದಿಂದ ನೀವು ಅನ್ಕೊಂಡಂತ ಕಾರ್ಯ ಸಿದ್ಧಿಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಿ, ಸುಮಂಗಲಿಯರಿಗೆ ಪಾದಪೂಜೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ನಂಬಿಕಸ್ಥರಿಂದ ಮೋಸಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹೊಗಳಿಕೆಯ ಮಾತಿಗೆ ಮರುಳಾಗಬೇಡಿ, ಜಾಗ್ರತೆಯನ್ನು ವಹಿಸಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಲಭ್ಯವಾಗ್ತಕ್ಕಂಥ ಅವಕಾಶಗಳು ಕಂಡು ಬರ್ತಾ ಇದೆ. ಮಹಿಳೆಯರಿಗೆ ಬಹಳಷ್ಟು ಅನುಕೂಲ. ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಕೃಷಿಯಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿನಿತ್ಯ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ವಿರೋಧಿಗಳಿಂದ ತೊಂದರೆ. ಈ ವಾರದಲ್ಲಿ ಅಕಾಲ ಭೋಜನ, ಏನೋ ಒಂದು ರೀತಿಯ ಗೊಂದಲಮಯವಾದ ವಾತಾವರಣ, ಆಲಸ್ಯ ಮನೋಭಾವ, ಮಾನಸಿಕ ವೇದನೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶತ್ರುಗಳ ಕಾಟಕ್ಕೆ ಗುರಿಯಾಗ್ತೀರಾ. ದೇವತಾ ಕಾರ್ಯಗಳಲ್ಲಿ ಭಾಗಿ, ವಾರಾಂತ್ಯದಲ್ಲಿ ಭೂ
ಸಂಬಂಧವಾದ ವ್ಯವಹಾರಗಳಲ್ಲಿ ಅಥವಾ ಭೂಮಿಯಿಂದ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ರಾಮ್ ರಾಮಾಯ ನಮಃ ಈ ಮಂತ್ರವನ್ನ 108 ಬಾರಿ ಪ್ರತಿನಿತ್ಯ ಜಪವನ್ನ ಮಾಡಿ ಅನಾಥ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ರಾಶಿಗಳ ವಾರ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ಇದ್ದಾರೆ. ಈಗ ವನಜಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಯಜಮಾನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಮೇಡಮ್, ಅವರು 1/6/66 ಸ್ಕೂಲ್ ಇದ್ರದ್ದು ಮೇಡಮ್, ನಮಗೆ ಗೊತ್ತಿಲ್ಲ ಅವ್ರದ್ದು. ಸರಿ, ಆಯ್ತು, ಗುರುಗಳಿದ್ದಾರೆ, ಮಾತಾಡಿಮ್ಮ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಯಜಮಾನ್ರ ಹೆಸರು ಹೇಳಿಮ್ಮ. ಯಜಮಾನ್ ಹೆಸರು ಶಿವಕುಮಾರ್ ಅಂತ ಗುರುಜಿ. ಮಾ 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ ತಾಯಿ. 9 ಗುರುಜಿ. ಬಹಳಷ್ಟು ನಷ್ಟ 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 ವ್ಯಯ ಸ್ಥಾನವನ್ನ ಹೇಳ್ತಾ ಇದೆ, ಹೌದಾ ಗುರುಜಿ? ಆರೋಗ್ಯ ಹೇಗಿದೆಯಮ್ಮ? ಗುರುಜಿ, ಅವ್ರದ್ದು ತುಂಬಾ ಇದರಲ್ಲಿ ಇದೀವಿ ಗುರುಜಿ, ಆರೋಗ್ಯನೂ ಸರಿ ಇಲ್ಲ. ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಬಂದು 22 ವರ್ಷ ಆಯ್ತು ಗುರುಜಿ. ಇವಾಗ ನಮ್ಮ ಯಜಮಾನ್ರವ್ರ ಊರಿಗೆ ಹೋಗಿದ್ದಾರೆ ಗುರುಜಿ, ನಮಗೆ ಭಾಗ ಬೇಕು ಅಂತ. ಏನು ಒಬ್ಬನು ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ. ಇವತ್ತು ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅವ್ರು ಏನಾಗುತ್ತೋ ಏನು ಅಂತ ಗೊತ್ತಿಲ್ಲ ಗುರುಜಿ. ಅವ್ರು ನಾನು ನೋಡೇ ಇಲ್ಲ. ಇವತ್ತು ಅವ್ರು ಹೋಗಿ 2 ತಿಂಗಳಾಯ್ತು. ಅಲ್ಲಿ ಭಾಗ ಏನೋ ಕೇಳ್ತಾವ್ರೆ. ಅವ್ರ ಮನೆ ಏನು ಕೊಡ್ತಿಲ್ಲ, ಖಾಲಿ ಜಾಗ ಏನೋ ಕೊಡ್ತಾರಂತೆ. ಅವ್ರ ಹತ್ರ ಹೋಗಿ ಇರಕ್ಕೂ ಇದಾಗುತ್ತೆ ಗುರುಜಿ. ಅವ್ರು ಇಲ್ಲ, ಆ ಊರಲ್ಲಿದ್ದಾರೆ. ಅದಕ್ಕೆ ಏನಾಗುತ್ತೋ ಎತ್ತೋ, ನಮ್ ಮುಂದೆ ಭವಿಷ್ಯ ಒಬ್ಬ ಮಗಳಿದ್ದಾಳೆ ನಮ್ಗೆ. ನಮ್ ತಂದೆ ತಾಯಿ ಕಡೆನೂ ಇದಿಲ್ಲ, ಆ ಕಡೆ ಅವ್ರ ಕಡೆನೂ ಇದಿಲ್ಲ. ಅದಕ್ಕೆ ಏನಾಗುತ್ತೋ ಮುಂದೆ ನಮ್ ಭವಿಷ್ಯ ಅಂತ ಕೇಳೋಣ ಅಂತ ಗುರುಜಿ. ಖಂಡಿತಮ್ಮ, ಯೋಚನೆಯನ್ನ ಮಾಡಬೇಡಿ, ಧೃತಿಗೆಡಬೇಡಿ. ಧೈರ್ಯಂ ಸಾಹಸ ಲಕ್ಷಣಂ ಅಂತ ಹೇಳ್ತೇವೆ. ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಂದ ಧೈರ್ಯದಿಂದ ನಾವು ಹೆದರಿಸಬೇಕಾಗತ್ತೆ. ಇವೆಲ್ಲವೂ ಕೂಡ ಹಿತಶತ್ರುಗಳಿಂದ ತೊಂದರೆಗಳು ಅಂತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನಿಮಗೆ. ಹಾಗಾಗಿ ಸಂಬಂಧಿಕರೇ, ನಿಮ್ಮವರೇ ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಇದರಿಂದಾನೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಏನೇನೋ ಆಸೆ ಇಟ್ಕೊಂಡಿದ್ದೀರಿ, ನಾವು ಹಾಗಿರಬೇಕು ಹೀಗಿರಬೇಕು ಏನೇನೋ ಮಾಡಬೇಕು, ಆದರೆ ಯಾವುದೂ ಕೂಡ ಲಭ್ಯವಾಗಲಿಲ್ಲ. ಮೊದಲು ಈಗ ನೀವು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಹೋಗ್ತಕ್ಕಂಥ ಸಮಯದಲ್ಲಿ ಉತ್ತರಾಭಿಮುಖವಾಗಿರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ 21 ಗರಿಕೆ ದಳವನ್ನ ದೂರ್ವ ಅರ್ಚನೆಯನ್ನ ಮಾಡಿಸಿ ನಮಸ್ಕಾರವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ಹೋಗಿ ಬನ್ನಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಹೋಗಿ ಬಂದ ಮೇಲೆ ನನ್ನನ್ನು ನೇರವಾಗಿ ಭೇಟಿ ಮಾಡಿ, ಖಂಡಿತವಾಗಿ ಅದು ಏನು ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾನು ಹೇಳ್ತೇನೆ. ಈಗ ಅನುಕೂಲಗಳಾಗತ್ತೆ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ. ಗುರುಗಳೇ, ಮೊದಲ 6 ರಾಶಿಗಳ ವಾರ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ವಾರದ ಫಲಾಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಸೌಖ್ಯ, ಇಷ್ಟಾರ್ಥ ಸಿದ್ಧಿಯಾಗ್ತಕ್ಕಂಥ ಒಂದು ವಾರವಾಗತ್ತೆ. ವಿದ್ಯೆಯಲ್ಲಿ ಆಸಕ್ತಿ, ಗುರುಗಳ ದರ್ಶನವನ್ನ ಮಾಡ್ತಕ್ಕಂಥ ಒಂದು ಶುಭಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಅಭಿವೃದ್ಧಿ. ಆದರೆ ಮಾತಿನ ಮೇಲೆ ಹಿಡಿತಾ ಇರಲಿ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಕೆಲಸದಲ್ಲಿ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಪ್ರತಿನಿತ್ಯ ಓಂ ಕುಬೇರಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಅಂಗವಿಕಲ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಮಕ್ಕಳಿಂದ ನಿಂದನೆಗೆ ಒಳಗಾಗಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರು ಉದ್ಯೋಗದಲ್ಲಿದ್ದೀರೋ, ವೃತ್ತಿಯಲ್ಲಿ ಮಾಡ್ತಾ ಇದ್ದೀರೋ ಅಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು. ಹಿತೈಷಿಗಳ ಮಾತಿನಿಂದ ಸ್ವಲ್ಪ ಸಂತಸ ನಿಮಗೆ ಲಭ್ಯವಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ, ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳಿದೆ. ರಿಯಲ್ ಎಸ್ಟೇಟ್ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಬಹಳಷ್ಟು ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗಣೇಶ ಸ್ತೋತ್ರ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧರಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ.
ಈ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಅನಿರೀಕ್ಷಿತ ಧನಲಾಭವಾಗ್ತಕ್ಕಂಥ ಸಾಧ್ಯತೆಗಳಿದೆ. ನೀವು ಅನ್ಕೊಂಡೇ ಇರಲ್ಲ, ಆದರೆ ಇದ್ದಕ್ಕಿದ್ದಾಗೆ ಧನಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕೋರ್ಟ್ ಕೇಸ್ಗಳಲ್ಲಿ ಜಯ, ಪ್ರಿಯ ಜನರ ಭೇಟಿಯನ್ನ ಮಾಡ್ತೀರಾ, ಆಸ್ತಿ ಖರೀದಿ ಯೋಗವನ್ನ ಮಾಡ್ತಕ್ಕಂಥ ಶುಭ ಯೋಗ, ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಶತ್ರುಗಳ ಕಾಟ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಮುನ್ನಡೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ನಾರಸಿಂಹ ಹಸ್ತಕವನ್ನ ಪಾರಾಯಣವನ್ನ ಮಾಡಿ ಮಂಗಳವಾರ ನರಸಿಂಹ ದೇವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರವನ್ನು ವಹಿಸಿ. ಮೋಸದ ತಂತ್ರದ ಜಾಲಕ್ಕೆ ಗುರಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮಾತಾ ಪಿತೃಗಳಲ್ಲಿ ದ್ವೇಷವನ್ನು ಸಾಧಿಸ್ತೀರಾ, ಖಂಡಿತವಾಗಿ ಆ ರೀತಿ ದ್ವೇಷವನ್ನು ಸಾಧಿಸಬೇಡಿ. ನಾನಾ ರೀತಿಯ ಸಮಸ್ಯೆಗಳು ಗುರಿಯಾಗುತ್ತೆ. ಶ್ರಮಕ್ಕೆ ತಕ್ಕ ಫಲ, ವಿಪರೀತ ಖರ್ಚನ್ನು ಮಾಡ್ತೀರಾ, ಖರ್ಚಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸ್ತ್ರೀಯರಿಗೆ ಸದಾವಕಾಶ, ಕೋಪ ಜಾಸ್ತಿ, ನಂಬಿಕಸ್ಥರಿಂದ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ವಾರವನ್ನು ಕಳೀತಕ್ಕಂಥದ್ದು ತುಂಬಾ ಉತ್ತಮ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಹರಿಹರ ಪ್ರಿಯಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಶತ್ರು ಧ್ವಂಸವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಜೊತೆಗೆ ಸುಖ ಜೀವನ ಪ್ರಾಪ್ತಿ ಆಗ್ತಕ್ಕಂಥ ಶುಭ ಯೋಗ, ಸುಗಂಧ ದ್ರವ್ಯ ವ್ಯಾಪಾರಗಳನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆ, ಯತ್ನ ಕಾರ್ಯಗಳಲ್ಲಿ ಬಹಳಷ್ಟು ಫಲಗಳು ಬರ್ತಕ್ಕಂಥದ್ದು, ಮಿತ್ರರ ಭೇಟಿಯನ್ನ ನೀವು ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಈ ವಾರದಲ್ಲಿ ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿದ್ದೀರೋ ಅಂತವರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನಾಗರ ಕಲ್ಲಿಗೆ ಹಾಲು ಮತ್ತೆ ನೀರನ್ನ ಹಾಕಿ ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ, ಅನ್ಯರಲ್ಲಿ ವೈಮನಸ್ಸು, ಯಾರೋ ಗೊತ್ತಿಲ್ಲ ಅವರ ಜೊತೆ ವೈಮನಸ್ಸನ್ನು ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಹೊಸ ಯೋಜನೆಗಳಲ್ಲಿ ಏರುಪೇರು, ಸಾಲದಿಂದ ಮುಕ್ತಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ವಿಮುಕ್ತಿ, ದಂಡಗಳನ್ನು ಕಟ್ಟತಕ್ಕಂಥ ಸಾಧ್ಯತೆ. ಎಲ್ಲೋ ಒಂದು ಕಡೆ ಈ ವಾರದಲ್ಲಿ ನೀವು ಫೈನ್ ಕಟ್ಟಲೇಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಮಹಿಳೆಯರಿಗೆ ಶುಭ ಫಲ, ಬಾಳ ಸಂಗಾತಿಯಿಂದ ಹಿತವಚನಗಳು ಹೇಳ್ತಕ್ಕಂಥ ಸಾಧ್ಯತೆಗಳಿದೆ, ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ವಾಗ್ವಾದಗಳಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಷ್ಟಾಕ್ಷರಿಯ ಮಂತ್ರ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥ ದಂಪತಿಗಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೋಣ. ಗುರುಗಳೇ, ದೀಪಾವಳಿ ಹಬ್ಬ ನಡೀತಾ ಇದೆ. ದೀಪಾವಳಿ ಹಬ್ಬದ ಈ ದಿನ ವಿಶೇಷವಾದಂತಹ ಧನಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಬಹಳ ಅದೃಷ್ಟ, ಎಲ್ರಿಗೂ ಸುಖ, ಸಂತೋಷ, ನೆಮ್ಮದಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಧನಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಧನಲಕ್ಷ್ಮಿಯನ್ನ ಕೂರಿಸ್ಬೇಕು ತಿಳಿಸ್ಕೊಡಿ. ಮುಖ್ಯವಾಗಿ ಕಲಿಯುಗದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಮಹಾಲಕ್ಷ್ಮಿಯ ಅನುಗ್ರಹ ಇಲ್ಲ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳೇ. ಹಾಗಾಗಿ ಮಹಾಲಕ್ಷ್ಮಿಯಲ್ಲಿ, ಅಷ್ಟಲಕ್ಷ್ಮಿಯಲ್ಲಿ ಆದಿಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಹೀಗೆ ಅಷ್ಟಲಕ್ಷ್ಮಿಯರು ಏನಿದ್ದಾರೋ ಅದರಲ್ಲಿ ಈ ದಿನ ಧನಲಕ್ಷ್ಮಿಗೆ ಆದ್ಯತೆ. ಚೆನ್ನಾಗಿ ಅರ್ಥ ಮಾಡಿ. ಯಾರು ಈ ದಿನ ಧನಲಕ್ಷ್ಮಿಯನ್ನ ಶ್ರದ್ಧಾ ಭಕ್ತಿಯಿಂದ, ಭಕ್ತಿ ಭಾವದಿಂದ ಧನಲಕ್ಷ್ಮಿಯ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅಂತವರಿಗೆ ಧನಲಕ್ಷ್ಮಿ ಒಲಿಯುತ್ತೆ. ಕೆಲವರನ್ನ ನೀವು ನೋಡಿರ್ಬೋದು, ತಿಂಗಳೆಲ್ಲ ಕಷ್ಟಪಡ್ತಾರೆ, ಬಹಳಷ್ಟು ಹಣ ಬರುತ್ತೆ. ತಿಂಗಳು ಸಂಬಳ ಬಂದಾಗ ಮಾತ್ರ 2-3 ದಿನ ಮಾತ್ರ ಅವರ ಕೈಯಲ್ಲಿ ಧನಲಕ್ಷ್ಮಿ ಓಡಾಡ್ತಕ್ಕಂಥದ್ದು. ಅದಾದ ಮೇಲೆ ಸ್ನೇಹಿತರ ಹತ್ರನೋ, ಸಂಬಂಧಿಕರ ಹತ್ರನೋ, ಅಥವಾ ಕೆಲಸ ಮಾಡ್ತಕ್ಕಂಥ ಯಜಮಾನರ ಹತ್ರನೋ ಅಡ್ವಾನ್ಸ್ಗಳನ್ನು ತಗೊಂಡು ಆಮೇಲೆ ಜೀವನವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಖರ್ಚುಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಇದೆಲ್ಲ ಯಾಕೆ ಈ ರೀತಿ ಆಗತ್ತೆ? ಧನಲಕ್ಷ್ಮಿಯ ಅನುಗ್ರಹ ಅಂತಕ್ಕಂಥದ್ದಿಲ್ಲ ಅಂತ ಅಂದರೆ ಈ ರೀತಿ ಆಗ್ತಕ್ಕಂಥ ಸಾಧ್ಯತೆಗಳು. ಅದಕ್ಕೋಸ್ಕರನೇ ಈ ಧನಲಕ್ಷ್ಮಿಯನ್ನ ಯಾವಾಗ ಈ ದಿನ ಧನಲಕ್ಷ್ಮಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು,
ನಾವು ಹೇಳ್ತೇವೆ ಲಕ್ಷ್ಮೀ ಪೂಜೆಗೆ ಗೋಧೂಳಿ ಸಮಯ, ಅಂದರೆ ಗೋವುಗಳು ಕೊಟ್ಟಿಗೆಗೆ ಬರ್ತಕ್ಕಂಥ ಕಾಲಿನ ಧೂಳಿನಲ್ಲಿ ಮಹಾಲಕ್ಷ್ಮಿಯ ಆವಾಹನೆಯಾಗತ್ತೆ. ಆ ಗೋಧೂಳಿ ಸಮಯದಲ್ಲಿ ನಾವು ಮನೆಯಲ್ಲಿ ಕಲಶ ಸ್ಥಾಪನೆಯನ್ನ ಮಾಡಬೇಕು. ಯಾವ ರೀತಿ ಕಲಶ ಸ್ಥಾಪನೆಯನ್ನ ಮಾಡಬೇಕು? ಮನೆಯಲ್ಲಿ ಇರ್ತಕ್ಕಂಥ ಭಗವಂತನ ಅನುಗ್ರಹದಿಂದ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟನ್ನ ಒಂದು ತಟ್ಟೆಯಲ್ಲಿ ಹಾಕಿ ಧನವನ್ನ ಅದರ ಮೇಲೆ ಕಲಶವನ್ನ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿಸನ್ನಿಧತ್ವ ಮಹಾದೇವ್ಯೇಸ್ತ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಮಂತ್ರವನ್ನ ಹೇಳ್ತಾ ಮಹಾಲಕ್ಷ್ಮಿಯನ್ನ ಭಕ್ತಿಪೂರ್ವಕವಾಗಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ವೈದಿಕ ವಿಚಾರಗಳು ನಿಮಗೇನಾದರೂ ಗೊತ್ತಿದ್ದರೆ ಪ್ರಾಣ ಪ್ರತಿಷ್ಠಾಪನ, ಅಂಗಪೂಜಾ, ಕುಂಕುಮಾರ್ಚನ, ವ್ಯವಸ್ಥಿತವಾಗಿ ಪಾಯಸ, ಹೆಸರು ಬೇಳೆ, ನಿಂಬೆ ಪಾನಕವನ್ನ ನೈವೇದ್ಯವನ್ನ ಮಾಡಬೇಕು. ಇದಾದ ನಂತರ ಕಡೇ ಪಕ್ಷ ಅಷ್ಟ ಸುಮಂಗಲಿಯರು ಅಂತ ನಾವು ಹೇಳ್ತೇವೆ. ಹಸ್ತಲಕ್ಷ್ಮೀ ಸ್ವರೂಪೇಣ ಸುಮಂಗಲಿಯರಿಗೆ ನಾವು ಹೋಲಿಸ್ತೇವೆ ಅಷ್ಟಲಕ್ಷ್ಮಿಯರನ್ನ. ಆ ಸುಮಂಗಲಿಯರನ್ನ ಕರೆದು ವ್ಯವಸ್ಥಿತವಾಗಿ ಅವರಿಗೆ ದಾನ ಧರ್ಮಗಳನ್ನ, ಅರಿಶಿಣ ಕುಂಕುಮ ಬಳೆ ಬಿಚ್ಚಾಲೆಗಳನ್ನ ಶಕ್ತಿಗೆ ಅನುಸಾರವಾಗಿ ಕೊಟ್ಟು ನಮಸ್ಕಾರವನ್ನ ಮಾಡಿ ಹೃದಯಪೂರ್ವಕ ಸುಮಂಗಲಿಯರ ಆಶೀರ್ವಾದವನ್ನು ಪಡೆಯಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಕೊಡ್ತಾ ಇದ್ದೇನೆ, ನಾನು ಧನಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೇನೆ, ಈ ಅಹಂ ನಿಮ್ಮಲ್ಲಿ ಇರಬಾರದು. ಯಾವಾಗ ಮನುಷ್ಯ ಅಹಂಕಾರವನ್ನ ಪಡ್ತಾನೋ ಆಗ ಧನಲಕ್ಷ್ಮಿಯ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಪೂಜೆಯನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪವನ್ನು ಮಾಡ್ತೇವೆ. ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ, ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ. ಈ ರೀತಿ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡಿ ನಿಮಗೆಲ್ಲರಿಗೂ ಕೂಡ ಆ ಧನಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಲಿ, ಸದಾ ವರ್ಷ ಪೂರ್ತಿ ಧನಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಸಮಯದಲ್ಲಿ ಆ ಧನಲಕ್ಷ್ಮಿಯನ್ನ ನಾನೂ ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳೇ, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಧನಲಕ್ಷ್ಮಿ ಪೂಜೆಯನ್ನ ಹೇಗೆ ಮಾಡಬೇಕು, ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನ ಕೂರಿಸಬೇಕು ಅಂತಲೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇನ್ನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ಹಾಗೆ ನೀವು www.astrobrahma.in ಗೂ ಲಾಗಿನ್ ಆಗಬಹುದು.